ತುಂಬಾ ಫ್ಯಾಷನ್ ಆಗಿರೋದಕ್ಕೆ ನೀವು ಕುಕ್ಕಿಂಗ್ ಬಳಸೋ ಹಾಗಿದ್ರೆ ತುಂಬಾ ಈ ಫ್ಯಾಷನ್ ಆಗಿರುವಂತದ್ದನ್ನ ಕೊಂಡ್ಕೋಬೇಡಿ. ನಾವು ಜನರಲ್ ಆಗಿ ಅಡಿಗೆ ಮನೆಯಲ್ಲಿ ಏನ್ ಮಾಡ್ತೀವಿ, ಹಳೆ ಪಾತ್ರೆ ಏನಿರುತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಹೊಸ ಕೊಂಡ್ಕೊಳಕ್ ಹೋದ್ರು ಕೂಡ ಸಾಕಷ್ಟು ಕಡೆ ನಮ್ಗೆ ಅಡ್ವರ್ಟೈಸ್ಮೆಂಟ್ ನೋಡಿ ಹೊಸ ಹೊಸ ತರ ಬರ್ತಾ ಇದೆ. ಮಣ್ಣಿನ ಪಾತ್ರೆಗಳು ಅಂದ್ರೆ ನಾವು ಮಡಿಕೆನಲ್ಲಿ ಮಾಡುವಂತ ಪಾತ್ರೆಗಳು, ಮಡಿಕೆನಲ್ಲಿ ಮಾಡುವಂತ ಪಾತ್ರೆಗಳು ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಕೊಂಡ್ಕೋಬೇಕಾದ್ರೆ. ಯಾಕಂದ್ರೆ ಕೆಲವೊಂದ್ಸಲ ಈ ಬಳಸ್ತಾ ಆ ಫುಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಖಂಡಿತವಾಗ್ಲೂ ಎಲ್ಲ ಮೆಟಲ್ಗಿಂತ 90% ಅಷ್ಟು ನಮ್ಮ ಆಹಾರ ಪೌಷ್ಟಿಕಾಂಶಗಳನ್ನ ಅದು ಹಿಡಿದಿಟ್ಕೊಂಡಿರುವಂತಹ ಒಂದು ಪಾತ್ರೆಗಳು. ನಾನ್ ಸ್ಟಿಕ್ ವೇರ್ಸ್ ಇವಾಗ ನಮ್ಗೆ ಬಂದಿದೆ, ಯಾಕಂದ್ರೆ ಈಸಿಯಾಗಿ ವಿತೌಟ್ ಆಯಿಲ್ ಮಾಡ್ಬೋದು. ನೀವು ನಾನ್ ಸ್ಟಿಕ್ ತಗೋಬೇಕಾದ್ರೆ ಈ 2 ಪಾಯಿಂಟ್ಸ್ ನ ನೋಡಿ. ಮೇಲೆ ಲೇಬಲ್ ಬರುತ್ತೆ. ಸೊ ಇದೆರಡೂ ನೋಡಿ ಫ್ರೈ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ ಸ್ಪ್ಯಾಚುಲಾಸ್, ಅದು ವುಡ್ ಅಲ್ಲಿ ಇದ್ರೆ ಹೆಲ್ದಿ. ಮೆಟಲ್ ಅಲ್ಲಿ ಯೂಸ್ ಮಾಡಿ ಅದು ಸ್ಕ್ರಾಚ್ ಆಗಿ ಅದು ಟೆಫ್ಲಾನ್ ಬಂದ್ಬಿಟ್ಟಿದ್ರೆ ಆ ತರದ ಖಂಡಿತ ಯೂಸ್ ಮಾಡಬೇಡಿ. ಅದು ನಿಮ್ಮ ಊಟಕ್ಕೆ ನೀವು ಹೈ ಫ್ಲೇಮ್ ಆದಾಗ ಅದು ರಿಯಾಕ್ಷನ್ ಆಗಿ ಸ್ಲೋ ಆಗಿ ನಮ್ಮ ಬಾಡಿನ ತೊಂದರೆ ಮಾಡುವಂತ ಪರಿಸ್ಥಿತಿ ಆಗುತ್ತೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ. ಸೊ ಎಲ್ರಿಗೂ ಒಂದು ಅಡಿಗೆ ವಿಚಾರ ಅಂದ್ರೆ ಒಂದು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ? ಅದು ಪರ್ಟಿಕ್ಯುಲರ್ ಆಗಿ ನಮ್ಗೆ ಲೇಡೀಸ್ಗೆ ಅಡಿಗೆ ವಿಚಾರ ತಿಳ್ಕೊಳ್ಳೋಕೆ ತುಂಬಾ ಸಾಕಷ್ಟು ಒಂದು ಕುತೂಹಲ ಇರುತ್ತೆ. ರೆಸಿಪಿಗಳ ಕಡೆ ವಿಡಿಯೋ ನೋಡ್ತೀವಿ, ಯಾವ್ದು ಫುಡ್ ತಗೊಂಡಾಗ ಹೊಸ ಕಡೆ ಹೆಂಗೆ ಕುಕಿಂಗ್ ಮೆಥಡ್ಸು ಈ ತರ ಎಲ್ಲ ಒಂದು ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಅಡಿಗೆ ಮನೆ ಈಸ್ ಲೈಕ್ ಅ ಹಾರ್ಟ್ ಆಫ್ ಹೋಮ್. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಚಾರನ ನಾವು ಈ ಸಲ ತಿಳ್ಕೊಳ್ಳೋಣ. ಯಾವುದು ಪಾತ್ರೆಗಳು, ಯಾವ ಮೆಟಲ್ ಪಾತ್ರೆಗಳು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ನ ಇಂಪ್ರೂವ್ ಮಾಡ್ಕೋಬಹುದು, ಮತ್ತೆ ಯಾವುದರಿಂದ ನಾವು ಊಟನ ನಾವು ಪ್ರಿಪೇರ್ ಮಾಡಿದಾಗ ಸ್ವಲ್ಪ ದೂರ ಇರಬೇಕು. ಅಕಸ್ಮಾತ್ ನಮ್ಗೆ ಅದೇ ಮೆಟೀರಿಯಲ್ ಬೇಕು, ನಾವು ಅದರಲ್ಲೇ ಮಾಡ್ತೀವಿ ಅಂದರೆ ಯಾವುದು ವಿಚಾರಗಳನ್ನ ನೀವು ತಿಳ್ಕೊಂಡು ನಿಮ್ಮ ಅಡಿಗೆ ಪಾತ್ರೆಗಳನ್ನ ತಗೋಬೇಕು ಅನ್ನೋ ಒಂದು ಚಿಕ್ಕ ಒಂದು ಮಾಹಿತಿನ ಇವಾಗ ನಿಮ್ಮಲ್ಲಿ ಶೇರ್ ಮಾಡ್ತೇನೆ. ಈಗ ಸಾಮಾನ್ಯವಾಗಿ ನಾವು ಅಡುಗೆ ಮನೆಯಲ್ಲಿ ಕುಕ್ ಮಾಡೋಂತಹ ಒಂದು ಪಾತ್ರೆಗಳಂದ್ರೆ ಸ್ಟೇನ್ಲೆಸ್ ಸ್ಟೀಲು, ಅಲ್ಯೂಮಿನಿಯಮು, ಈಗ ಇತ್ತೀಚೆಗೆ ಸ್ವಲ್ಪ ಈ ಕಾಸ್ಟ್ ಐರನ್ನು ಎಲ್ಲ ಬಂದಿದೆ ಅಲ್ವಾ? ಸೊ ಇದಕ್ಕೂ ಮೀರಿ ನಾವು ಕೆಲವು ವಿಚಾರಗಳಲ್ಲಿ ಇದರಲ್ಲೂ ತಿಳ್ಕೊಬೇಕಾಗಿರುವಂತ ಒಂದು ವಿಚಾರಗಳಿರುತ್ತೆ. ನಾವು ಜನರಲ್ ಆಗಿ ಅಡುಗೆ ಮನೆಯಲ್ಲಿ ಏನ್ ಮಾಡ್ತೀವಿ, ಹಳೆ ಪಾತ್ರೆ ಏನಿರುತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಹೊಸ ಕೊಂಡ್ಕೊಳಕ್ ಹೋದ್ರು ಕೂಡ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಯಾಕಂದ್ರೆ ಈಗ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಕಡೆ ನಮ್ಗೆ ಅಡ್ವರ್ಟೈಸ್ಮೆಂಟ್ ನೋಡಿ ಹೊಸ ತರ ಬರ್ತಾ ಇದೆ. ಸೊ ಆ ಹೊಸ ತರ ತಗೋಬೇಕಾದ್ರೆ ಕೆಲವು ಕಾಶಿಯಸ್ ಆಗಿ ಇರಿ. ಸೊ ನಾವು ಫಸ್ಟ್ ಇವಾಗ ಕೆಲವು ಯಾವ್ಯಾವ ಮೆಟೀರಿಯಲ್ ಇಂದ ತಯಾರಿ ಮಾಡುವಂತ ಅಂದ್ರೆ ಪಾತ್ರೆಗಳು ಹೆಂಗೆ ಹೆಲ್ಪ್ ಆಗುತ್ತೆ ಹೆಲ್ತ್ಗೆ ಅಂತ ಒಂದೊಂದಾಗಿ ಹೇಳ್ತಾ ಬರ್ತೇನೆ. ಸೊ ಫಸ್ಟ್ ದಿ ಮೋಸ್ಟ್ ಕಾಮನ್ ಸ್ಟೇನ್ಲೆಸ್ ಸ್ಟೀಲ್ ನಲ್ಲಿ ನಾವು ಖಂಡಿತವಾಗ್ಲೂ ಎಲ್ಲರ ಮನೆಯಲ್ಲೂ ಈ ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡ್ತೀವಿ. ಗ್ಲಾಸ್ ಆಗಲಿ, ಪ್ಲೇಟ್ ಆಗಲಿ, ಕುಕ್ಕರ್ಗಳಾಗಲಿ, ಅಥವಾ ಪಾತ್ರೆಗಳಾಗಲಿ, ಅಥವಾ ದೊಡ್ಡ ದೊಡ್ಡ ಬಾಂಡಿಗಳಾಗಲಿ. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಸ್ಟೇನ್ಲೆಸ್ ಸ್ಟೀಲ್ ಇದ್ದೇ ಇರುತ್ತೆ. ಸೊ ಸ್ಟೇನ್ಲೆಸ್ ಸ್ಟೀಲಲ್ಲಿ ನಮಗೆ ಕುಕ್ ಮಾಡೋದು ಸೇಫ್, ಅದೇನೋ ನಮಗೇನೋ ತೊಂದರೆ ಇಲ್ಲ. ಬಟ್ ಸ್ವಲ್ಪ ಸ್ಟೇನ್ಲೆಸ್ ಸ್ಟೀಲ್ ನೀವು ಮಾಡಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ಥಿಕ್ ಆಗಿರೋದು, ಹೈ ಗ್ರೇಡ್ ಕ್ವಾಲಿಟಿನ ತಗೊಳ್ಳಿ. ಪರ್ಟಿಕ್ಯುಲರ್ ಆಗಿ ನೀವು ಅಡುಗೆ ಅಂದ್ರೆ ಸ್ಟವ್ ಅಲ್ಲಿ ಇಡಬೇಕಾದ್ರೆ, ಸ್ಟವ್ ಮೇಲೆ ಇಡಬೇಕಾದ್ರೆ, ಯಾಕಂದ್ರೆ ಹೀಟ್ ಜನರೇಟ್ ಆಗುತ್ತೆ. ಸಪೋಸ್ ನಿಮ್ಗೆ ಸ್ವಲ್ಪ ಈ ರಸ್ಟ್ ಹಿಡಿಯುವಂತಹ ಒಂದು, ಯಾಕಂದ್ರೆ ಸ್ಟೀಲ್ ಇಸ್ ಅನ್ ಅಲಾಯ್ ಆಫ್ ಐರನ್ ಇಂದ ನಾವು ಅದನ್ನ ತಯಾರಿ ಮಾಡಿರುವಂತದ್ದು ಸ್ಟೀಲ್ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದ್ಸಲ ನಾವು ಒದ್ದೆ ಪಾತ್ರೆಗಳನ್ನ ಹಂಗೆ ಇಟ್ಬಿಡ್ತೀವಿ, ಒರ್ಸಲ್ಲ. ಸೊ ಅದು ಹಂಗೆ ಸ್ವಲ್ಪ ತುಕ್ಕಿಡಿಯುವಂತಹ ಚಾನ್ಸಸ್ ಇರುತ್ತೆ. ಸೊ ಆ ಥರ ಈ ಲೋ ಗ್ರೇಡ್ ಸ್ಟೀಲಲ್ಲಿ ಆ ಥರ ತುಕ್ಕಿಡಿಯುವಂಥದ್ದು ಒಂದು ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಒಂದು ನೀವು ಪರ್ಟಿಕ್ಯುಲರ್ ಆಗಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡಬೇಕಾಗಿ ಹೈ ಫ್ಲೇಮಲ್ಲಿ ಇಡಬೇಕಾದ್ರೆ ಆ ಸ್ಟೇನ್ಲೆಸ್ ಸ್ಟೀಲ್ನ ಆದಷ್ಟು ನೀವು ಏನು ಮಾಡಬೇಕು, ಒಳ್ಳೆ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ತಗೊಳ್ಳೋ ಹಾಗಿದ್ರೆ ಖಂಡಿತವಾಗ್ಲೂ ಇಟ್ಸ್ ಎ ವೆರಿ ವೆರಿ ಗುಡ್ ಆಪ್ಷನ್ ಫಾರ್ ಕುಕ್ಕಿಂಗ್. ಅದರಿಂದ ಯಾವುದೇ ಥರ ಟಾಕ್ಸಿಸಿಟಿ ಅಂತಂದರೆ ನಮ್ಮ ಕೆಲವೊಂದು ಕಡೆ ಕೆಲವು ಮೆಟಲ್ಗಳು ಏನಾಗುತ್ತೆ, ಬ್ಲೀಚ್ ಆಗುತ್ತೆ. ಅದು ಯಾವಾಗ ನಾವು ಸ್ಟವ್ ಮೇಲೆ ಇಟ್ಟಾಗ ಅದು ಬ್ಲೀಚ್ ಆಗುತ್ತೆ. ಆ ಬ್ಲೀಚಿಂಗ್ ಆದಾಗ ಆ ಒಂದು ಮೆಟಲ್ನ ಒಂದು ಅಂಶ ಏನಾಗುತ್ತೆ ನಮ್ಮ ಫುಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದು ಅವಾಗ ಅನ್ಹೆಲ್ತಿ ಆಗುತ್ತೆ. ಸೊ ಹಾಗಾಗಿ ಆ ಗ್ರೇಡ್ ಸ್ಟೀಲ್ನ ನೀವು ನೋಡಿಕೊಂಡು ಬಳಸೋದ್ರಿಂದ ನಮ್ಗೆ ಯಾವುದೇ ಥರ ಈ ಲೀಚಿಂಗ್ ಪ್ರಾಸೆಸ್ಸು ಆಗೋದಿಲ್ಲ, ಸೇಫ್ಟಿ ಇರುತ್ತೆ. ಸೊ ಸ್ಟೀಲ್ ಇಸ್ ಅ ಗುಡ್ ಚಾಯ್ಸ್.
ನೆಕ್ಸ್ಟು ನಾವು ಈಗ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಗ ಎಲ್ಲ ಕಡೆ ಜನ ಅದನ್ನು ಜಾಸ್ತಿ ಬಳಸ್ತಾ ಇರೋದಂಥದ್ದು ಕಾಸ್ಟ್ ಐರನ್. ಸೊ ಕಾಸ್ಟ್ ಐರನ್ ಅಗೇನ್ ಇಟ್ ಈಸ್ ವೆರಿ ವೆರಿ ಗುಡ್, ಬಟ್ ಅದರದ್ದು ಮೇಂಟೆನೆನ್ಸು ನೀವು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಕಾಸ್ಟ್ ಐರನಿಂಗ್ ಆ್ಯಕ್ಚುಲಿ ನಾವು ಹೇಳಬೇಕು ಅಂದರೆ ಇಟ್ಸ್ ಎ ವೆರಿ ಹೆಲ್ತಿ ಆಪ್ಷನ್. ಮತ್ತು ಈ ಅನಿಮಿಯಾ ಇರೋರಿಗೆ, ಅಂದರೆ ಅವಾಗ ಬ್ಲಡ್ ಕಮ್ಮಿ ಇರೋವಂಥ ಅವರಿಗೆ ಇದರಿಂದನೂ ಸ್ವಲ್ಪ ಮೂಲಕ ಐರನ್ ಇಂಪ್ರೂವ್ ಮಾಡೋವಂಥ ಚಾನ್ಸಸ್ಸು ಇರುತ್ತೆ. ಬಟ್ ಈ ಕಾಸ್ಟ್ ಐರನ್ನು ನೀವು ಮಾಡಬೇಕಾದ್ರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೋಬೇಕು. ನೀವು ಅದನ್ನು ನೀಟಾಗಿ ಡ್ರೈ ಮಾಡಿ ಒಂದ್ಸಲ ನೀವು ಆ ಪಾತ್ರೆನ ಯೂಸ್ ಮಾಡಿ ಸ್ವಲ್ಪ ಪಳಗಿಸ್ತಾ ಹೋಗ್ಬೇಕದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪಳಗೋವರೆಗೂ ಅದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅದು ಪಳಗ್ತಾ ಹೋಗ್ತಾ ಹೋಗ್ತಾ ಆಮೇಲೆ ಅದನ್ನು ಏನೂ ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ವೆರಿ ವೆರಿ ಗುಡ್. ಅದರಲ್ಲಿ ಹೀಟ್ ಪೆನೆಟ್ರೇಷನ್ ಅಂದರೆ ನಾವು ಒಂದು ಕುಕ್ ಮಾಡಬೇಕಾದ್ರೆ ಹೈ ಹೀಟಲ್ಲಿ ಕೆಲವು ಊಟ ನಾವು ತಯಾರಿ ಮಾಡೋದ್ರಿಂದ ಆ ಟೈಮ್ ಆಫ್ ದಿ ಕುಕ್ಕಿಂಗ್ ಟೈಮ್ ಕಡಿಮೆ ಆದಷ್ಟು ನಮಗೆ ನ್ಯೂಟ್ರಿಯೆಂಟ್ಸ್ ಅಂದರೆ ನಮಗೆ ಬೇಕಾಗಿರುವಂತಹ ಫುಡ್ಡಿನ ಒಂದು ಪೌಷ್ಟಿಕಾಂಶ ಏನಾಗುತ್ತೆ, ರೀಟೈನ್ ಆಗುತ್ತೆ. ಸೊ ಆ ಒಂದು ರೀತಿಯಲ್ಲಿ ದಟ್ ಈಸ್ ಅ ವೆರಿ ಗುಡ್ ಚಾಯ್ಸ್. ನೀವು ಮೇಂಟೆನೆನ್ಸ್ನಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಅದನ್ನು ಎಲ್ಲನೂ ನೀವು ತೊಳೆದ ಮೇಲೆ ಆದಷ್ಟು ಡ್ರೈ ಮಾಡಿ ನಿಮ್ಮ ಕುಕ್ಕಿಂಗ್ ನೀವು ಏನು ಯೂಸ್ ಮಾಡ್ತಾ ಇರ್ತೀರ ಅಂತ ಆಯಿಲ್ನ ಲೈಟಾಗಿ ನೀವು ಅದನ್ನು ಒಂದು ಲೇಯರ್ ಥರ ಹಾಕಿ ಅದನ್ನು ಸ್ವಲ್ಪ ಟಿಶ್ಯೂನಲ್ಲಿ ಒರೆಸ್ಬಿಟ್ಟು ಅದನ್ನು ಆಯಿಲಿ ಗ್ರೀಸಿ ಥರ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಹೀಗೆ ಮಾಡೋದ್ರಿಂದ ನಿಮಗೆ ನೆಕ್ಸ್ಟು ನೀವು ಯೂಸ್ ಮಾಡಬೇಕಾದ್ರೆ ಅದು ರಸ್ಟ್ ಹಿಡಿಯೋಕ್ಕೆ ಅನುಕೂಲ ಆಗಲ್ಲ. ಯಾಕಂದರೆ ಆಯಿಲು ನಿಮಗೆ ನಮ್ಮ ಈ ಆಕ್ಸಿಡೇಷನ್ ಪ್ರಾಸೆಸ್ನ ಅವಾಯ್ಡ್ ಮಾಡಿ ರಸ್ಟಿಂಗ್ನ ಮಾಡೋದಿಲ್ಲ. ಅದೇನಾಗುತ್ತೆ, ಸ್ವಲ್ಪ ದಿನ ಮಾತ್ರ ನೀವು ಇದು ಸ್ವಲ್ಪ ಮಾಡಬೇಕಾಗತ್ತೆ. ಬಟ್ ಹೋಗ್ತಾ ಹೋಗ್ತಾ ನೀವು ಪಾತ್ರೆಗಳದು ಒಂದು ಸರಿಯಾದ ರೀತಿಯಲ್ಲಿ ಅದು ಟ್ಯೂನ್ ಆಗ್ತಾ 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 ಅದು ಸರಿ ಹೋಗುತ್ತೆ. ಆಮೇಲೆ ನೀವು ಇದನ್ನ ಏನು ಮಾಡೋ ಹಾಗಿಲ್ಲ, ಮಾಮೂಲಿ ತೊಳೆದು ಇದು ಮಾಡ್ಕೊ, ಯಾಕಂದರೆ ಲೇಯರ್ ಫಾರ್ಮ್ ಆಗಿ ನೀವು ಕುಕ್ ಮಾಡಿ ಮಾಡಿ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ. ಸೊ ಹಾಗಾಗಿ ಕಾಸ್ಟ್ ಐರನ್ ಇಸ್ ವೆರಿ ವೆರಿ ಗುಡ್ ಆಪ್ಷನ್. ಪರ್ಟಿಕ್ಯುಲರ್ ಆಗಿ ನೀವು ಹೈ ಫ್ಲೇಮ್ ಕುಕ್ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ಸ್ ಉಳಿಯುತ್ತೆ ಮತ್ತು ಅನಿಮಿಯಾ ಇರೋರು ಕೂಡ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಅ ಸೆಕೆಂಡ್ ಒನ್. ಇನ್ನು ಇನ್ನೊಂದು ಈಗ ಟ್ರೆಂಡಿಯಲ್ಲಿ ಮಾಡ್ತಾ ಇರುವಂಥದ್ದು ನಮ್ಮ ಮಣ್ಣಿನ ಪಾತ್ರೆಗಳು, ಅಂದರೆ ನಾವು ಮಡಿಕೆನಲ್ಲಿ ಮಾಡೋವಂಥ ಪಾತ್ರೆಗಳು. ಸೊ ಎಗೇನ್ ಮಡಿಕೆನಲ್ಲಿ ಮಾಡೋವಂಥ ಪಾತ್ರೆಗಳು ನೀವು ಸ್ವಲ್ಪ ಹುಷಾರಾಗಿರಬೇಕು ಕೊಂಡ್ಕೋಬೇಕಾದ್ರೆ. ಯಾಕೆಂದರೆ ಕೆಲವೊಂದು ಸಲ ಈ ಶೈನಿಂಗ್ಗೋಸ್ಕರ ಒಂದು ಲೇಯರ್ನ ಒಂದು ರೀತಿಯಾದಂತಹ ಕೋಟಿಂಗ್ ಹಾಕಿರ್ತಾರೆ. ಆ ಕೋಟಿಂಗ್ ಹಾಕಿರೋಂಥ ಲೇಯರ್ಗಳು ನೀವು ಅದನ್ನು ಬಳಸ್ತಾ ಆ ಫುಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ನೀವು ಮಣ್ಣಿನ ಪಾತ್ರೆಗಳು ಬಳಸೋದ್ರಿಂದ ಭಾರಿ ಒಳ್ಳೆಯದು. ಯಾಕಂದರೆ ಪೋರಸ್ ಅಂದರೆ ಸಣ್ಣ ಒಂದು ರಂಧ್ರಗಳಿರೋದ್ರಿಂದ ಅದರಲ್ಲಿರೋಂತಹ ಒಂದು ಬೆಂಕಿದು ಒಂದು ಶಾಖ ಏನಿರುತ್ತೆ ಅದು ಕ್ಲೀನಾಗಿ ಎಲ್ಲದಕ್ಕೂ ಹರಡುತ್ತೆ. ಮತ್ತು ಅರ್ಧನ್ ಪಾರ್ಟ್ಸ್ ಆರ್ ವೆರಿ ಸೇಫ್. ಈ ಅಸಿಡಿಕ್ ಅಂದರೆ ನಾವು ಈಗ ಕೆಲವೊಂದು ಸಲ ಈಗ ನಿಂಬೆಹಣ್ಣು ಮತ್ತು ಹೈ ಅಸಿಡಿಕ್ ಇರುವಂಥ ಫುಡ್ಗಳನ್ನೆಲ್ಲ ನಾವು ಕುಕ್ ಮಾಡ್ತೀವಲ್ಲ, ಸೊ ದಟ್ ಈಸ್ ಅ ವೆರಿ ಸೇಫ್. ಯಾಕಂದರೆ ಇದರಲ್ಲಿ ಯಾಕಂದರೆ ಆ್ಯಸಿಡ್ಡು ಮೆಟಲ್, ಯಾವುದೇ ಥರ ಮೆಟಲ್ ಆಗಲಿ ಆ್ಯಸಿಡ್ ಫುಡ್ಡನ್ನು ನಾವು ಕುಕ್ ಮಾಡ್ಬೇಕಾದ್ರೆ ಕೆಲವೊಂದು ಒಮ್ಮೆ ರಿಯಾಕ್ಷನ್ಸ್ ಆಗುತ್ತೆ. ಬಟ್ ಅದೇ ನಮ್ಮ ಈ ಕುಕ್ಕಿಂಗ್ ಈ ನಮ್ಮ ಮಣ್ಣಿನ ಪಾತ್ರೆಗಳು ಅಂದರೆ ಈಗ ಮಡಿಕೆ ಅಂತ ಹೇಳ್ತೀವಲ್ಲ, ಅದು ಪಳಗಿಸಿರೋ ಅಂಥ ಮಡಿಕೆ ತಗೊಂಡು ಕುಕ್ ಮಾಡೋದ್ರಿಂದ ಈ ಆ್ಯಸಿಡಿಕ್ ರಿಯಾಕ್ಷನ್ಸ್ ಇರೋದಿಲ್ಲ. ಮತ್ತು ಸಾಕಷ್ಟು ಪೆನೆಟ್ರೇಷನ್ ಪೋರಸ್ ಇರುತ್ತಲ್ಲ, ಆ ಪೋರ್ಸಿಂದ ನೀಟಾಗಿ ಅದು ಅಡುಗೆನಲ್ಲಿ ಯೂನಿಫಾರ್ಮ್ ಆಗಿ ಆ ಒಂದು ಶಾಖ ಏನಾಗುತ್ತೆ ಊಟದ ಇದಕ್ಕೆ ನೀಟಾಗಿ ಮಾಡಿ ಅದು ನೀಟಾಗಿ ಕುಕ್ ಆಗ್ತಾ ಒಂಥರ ಪಕ್ವ ಆಗುತ್ತೆ. ಸೊ ಹಾಗಾಗಿ ಮಣ್ಣಿನಲ್ಲಿ ನೀವು ಅಂದರೆ ಮಡಿಕೆ ಪಾತ್ರೆಗಳನ್ನ ಕೋಟಿಂಗ್ ಇಲ್ಲದೇ ಇರೋವಂಥದ್ದು ಚೆನ್ನಾಗಿ ಪಳಗಿಸಿರೋ ಅಂಥದ್ದು ನೀವು ಅಥೆಂಟಿಕ್ ಆಗಿ ಒಳ್ಳೆ ಕಡೆ ಸೋರ್ಸಲ್ಲಿ ತಗೊಳ್ಳೋದ್ರಿಂದ ಇಟ್ ಈಸ್ ವೆರಿ ವೆರಿ ಹೆಲ್ತಿ. ತುಂಬ ನಮ್ಮ ಹಳೆ ಕಾಲದಲ್ಲಿ ಮಾಡುವಂತಹ ಒಂದು ಆರೋಗ್ಯಕರವಾದ ಒಂದು ಅಡುಗೆ ಒಂದು ಇದನ್ನು ನೀವು ಅದನ್ನು ಅಡುಗೆ ಮನೆಯಲ್ಲಿ ಬಳಸ್ಕೋಬೋದು, ಖಂಡಿತ ಬಳಸ್ಕೋಬೋದು. ನೆಕ್ಸ್ಟ್ ಚಾಯ್ಸು ನಮಗೆ ಗ್ಲಾಸ್ ಮತ್ತು ಸಿರಾಮಿಕ್. ಎಗೇನ್ ಗ್ಲಾಸ್ ಮತ್ತು ಸಿರಾಮಿಕ್ ಇವಾಗ ನಾನು ಮಡಿಕೆ ಪಾತ್ರೆಗಳಿಗೆ ಏನು ಹೇಳಿದ್ನಲ್ಲ ಅದೇ ಕಂಡೀಷನ್ ಆಗುತ್ತೆ. ಆದಷ್ಟು ಆ ಕೋಟಿಂಗು ಶೈನಿಂಗ್ ಬರಲಿಕ್ಕೋಸ್ಕರ ಕೆಲವೊಂದು ಕಡೆ ಕೋಟಿಂಗ್ ಯೂಸ್ ಮಾಡಿರ್ತಾರೆ. ಆ ಥರ ಇಲ್ಲದೆ ಇರೋದನ್ನ ಪ್ಲೇನ್ ಆಗಿ ಸಿಂಪಲ್ ಆಗಿರುವಂತಹ ಈ ತುಂಬ ಫ್ಯಾಷನ್ ಆಗಿರೋದಕ್ಕೆ ನೀವು ಕುಕ್ಕಿಂಗು ಬಳಸೋ ಹಾಗಿದ್ರೆ ತುಂಬ ಈ ಫ್ಯಾಷನ್ ಆಗಿರುವಂಥದ್ದನ್ನ ಕೊಂಡ್ಕೋಬೇಡಿ. ಯಾಕೆಂದರೆ ಆ ಥರದ್ರಲ್ಲಿ ಕೋಟಿಂಗ್ ಜಾಸ್ತಿ ಇರುತ್ತೆ. ಆ ಕೋಟಿಂಗ್ ಇರೋವಂಥದ್ದು ಮತ್ತೆ ನಮ್ಮ ಮೆಟಲ್ ಥರನೇ ಪ್ರಾಬ್ಲಮ್ ಆಗುತ್ತೆ. ಸಪೋಸ್ ಇವಾಗ ನೀವು ಮೈಕ್ರೋವೇವ್ ಕುಕ್ ಮಾಡೋವಂಥವ್ರು ಮೈಕ್ರೋವೇವ್ನಲ್ಲಿ ಕುಕ್ ಮಾಡೋವಂತಹ ಮನೆಗಳಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಮೈಕ್ರೋವೇವ್ ಕುಕ್ಕಿಂಗ್ಗೆ ನಮಗೆ ಸಿರಾಮಿಕ್ಕು ಮತ್ತು ಗ್ಲಾಸ್ ವೇರ್ಸ್ ಆರ್ ವೆರಿ ವೆರಿ ಫ್ರೆಂಡ್ಲಿ.
ಸೊ ಹಾಗಾಗಿ ಮೈಕ್ರೋವೇವ್ ಬಿಸಿ ಮಾಡ್ಲಿಕ್ಕಾಗ್ಲಿ, ಅಥವಾ ನೀವು ಕೆಲವು ಒಂದ್ಸಲ ಈ ಬೀಜಗಳನ್ನ ಹುರ್ಕೋಬೇಕಾಗತ್ತೆ, ಅಥವಾ ಕೆಲವೊಂದು ತರಕಾರಿಗಳನ್ನ ಸ್ಟೀಮ್ ಮಾಡ್ಕೋತೀವಿ. ಸೊ ಆ ಥರ ಒಂದು ಮೈಕ್ರೋವೇವ್ ಫ್ರೆಂಡ್ಲಿ ಇರುವಂತಹ ಸಿರಾಮಿಕ್ ಮತ್ತೆ ಗ್ಲಾಸ್ ವೇರ್ ಇಸ್ ವೆರಿ ವೆರಿ ಸೇಫ್. ಅದೇನು ನಿಮಗೆ ತೊಂದರೆನೇ ಇಲ್ಲ, ಆರಾಮಾಗಿ ಯೂಸ್ ಮಾಡಿ. ಅಂದರೆ ನೀವು ನಾನು ಹೇಳಿದ್ನೆಲ್ಲ ಕೊಂಡ್ಕೋಬೇಕಾದ್ರೆ ಸ್ವಲ್ಪ ತುಂಬ ಫ್ಯಾನ್ಸಿ ಇರೋದಕ್ಕೆ ಕೊಂಡ್ಕೋಬೇಡಿ, ಪ್ಲೇನ್ ಥಿಕ್ ಇರೋವಂಥದ್ದನ್ನು ತಗೊಳ್ಳೋದ್ರಿಂದ ಇಟ್ ಈಸ್ ವೆರಿ ವೆರಿ ಸೇಫ್. ಸೊ ಇನ್ನು ಸ್ವಲ್ಪ ಅನ್ಕಾಮನ್ ಕುಕ್ಕಿಂಗ್ ಮೆಥಡ್ ಅಂದರೆ ಪಾತ್ರೆಗಳು ಅಂತಂದರೆ ನಮಗೆ ಕಾಪರು ಮತ್ತು ಬ್ರಾನ್ಸ್. ಅಂದರೆ ನಾವು ಈ ಕಾಪರ್ ಅಂದರೆ ತಾಮ್ರದಲ್ಲಿ ಕೆಲವು ಕಡೆ ಇದು ಮಾಡ್ತೀವಿ, ಮತ್ತು ಹಿತ್ತಾಳೆನಲ್ಲಿ ಮತ್ತು ಪಾತ್ರೆಗಳನ್ನ ಯೂಸ್ ಮಾಡ್ತೀವಿ. ಇದು ಖಂಡಿತವಾಗ್ಲೂ ಎಲ್ಲ ಮೆಟಲ್ಗಿಂತ 90% ಅಷ್ಟು ನಮ್ಮ ಆಹಾರ ಪೌಷ್ಟಿಕಾಂಶಗಳನ್ನು ಅದು ಹಿಡಿದಿಟ್ಕೊಂಡಿರುವಂತಹ ಒಂದು ಪಾತ್ರೆಗಳು ಈ ಕಾಪರ್ ಮತ್ತು ಬ್ರಾನ್ಸ್. ಮತ್ತು ಎಗೇನ್ ಇಲ್ಲಿ ಏನಾಗುತ್ತೆ, ನಮಗೆ ಮೇಂಟೆನೆನ್ಸು ಪ್ರಾಬ್ಲಮ್ ಆಗುತ್ತೆ. ಸೊ ಬಟ್ ಮೇಂಟೆನೆನ್ಸ್ ಮಾಡಿ ನೀವು ಚೆನ್ನಾಗಿ ಅದನ್ನು ಅವಾಗವಾಗ ಪಾಲಿಷ್ ಮಾಡಿಸ್ಕೊಂಡು ಮತ್ತು ಉಪ್ಪು ಮತ್ತು ಹುಣಸೆ ಹಣ್ಣಲ್ಲಿ ತೊಳೆದು ನೀಟಾಗಿ ಕುಕ್ಕಿಂಗ್ ಮಾಡ್ಕೊಳ್ಳೋ ಹಾಗಿದ್ರೆ ದಿಸ್ ಈಸ್ ವೆರಿ ವೆರಿ ಬೆಸ್ಟ್ ಆಪ್ಷನ್ ಕಾಪರಲ್ಲಿ. ಮತ್ತು ಯಾಕಂದರೆ ಅದರಲ್ಲಿರುವಂತಹ ಕಾಪರ್ ಇವಾಗ ಜಸ್ಟ್ ಲೈಕ್ ಅವರ್ ಐರನ್ನು, ನಮಗೆ ಕಾಪರ್ ಒನ್ ಆಫ್ ದಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲಿಸ್ಟಲ್ಲಿ ಬರುತ್ತೆ. ಅಂದರೆ ಇಂಪಾರ್ಟೆಂಟ್ ನಮಗೆ ಮಿನರಲ್ಲಿ ಬರುವಂತಹ ಒಂದು ಮಿನರಲ್. ಸೊ ನಮಗೆ ಕಾಪರಲ್ಲಿ ನೀವು ಇವಾಗ ಏನಿಲ್ಲ, ನೀರು ಇಟ್ಕೊಂಡು ಎಷ್ಟೋ ಜನ ನಾವು ಕುಡಿತೀವಿ ಆ ಥರ. ಸೊ ಆ ಥರ ಸಿಂಪಲ್ ಆಗಿರೋವಂತಹ ಒಂದು ಟೆಕ್ನಿಕ್ ಕೂಡ ಕಾಪರ್ ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಅಥವಾ ಮೈಲ್ಡಾಗಿ ಕುಕ್ ಮಾಡೋವಂಥದ್ದು ಫ್ಲಾಸ್ಕ್ಗಳು. ಸೊ ಈ ಥರದ ಕಾಪರ್ ಇಸ್ ಅ ವೆರಿ ವೆರಿ ಗುಡ್ ಆಪ್ಷನ್. ಸೊ ಇದು ಎಲ್ಲ ಒಂದು ನಾವು ಸೇಫ್ಟಿ ಆಗಿರುವಂತಹ ಮೆಟಲ್ನ ನಾವು ಯೂಸ್ ಮಾಡಿ ನೀವು ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಳೋವಂಥದ್ದು ಹೇಳಿದೆ. ಸೊ ಇವಾಗ ನೆಕ್ಸ್ಟು ಅವಾಯ್ಡ್ ಮಾಡೋವಂಥದ್ದು ಯಾವುದು ಅಂದರೆ, ಅವಾಯ್ಡ್ ಮಾಡೋದು ಅಂದರೆ ಕಂಪ್ಲೀಟಾಗಿ ಅಲ್ಲ, ಅದರಲ್ಲಿ ಕೆಲವು ಪ್ರಿಕಾಷನ್ಸ್ನ ತಗೊಳ್ತೀವಿ. ಸೊ ನೆಕ್ಸ್ಟು ನಾವು ಕಾಮನ್ ಆಗಿ ಯೂಸ್ ಮಾಡೋವಂಥದ್ದು ಅಲ್ಯೂಮಿನಿಯಮು ಮತ್ತು ನಾನ್ ಸ್ಟಿಕ್ ಕುಕ್ವೇರ್ಸ್. ಸೊ ಇದೆಲ್ಲ ಕಡೆ ತುಂಬ ಕಾಮನ್ನು. ಎಲ್ಲ ಅಲ್ಯೂಮಿನಿಯಂ ಕುಕ್ಕರ್ಸ್ ಆಗಲಿ, ಅಲ್ಯೂಮಿನಿಯಮ್ದು ಒಂದು ನಾವು ಬಾಣಲಿ ಥರ ಆಗಲಿ ತುಂಬ 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 ಯೂಸ್ ಮಾಡುವಂತಹದ್ದು ಪಾತ್ರೆಗಳಂದರೆ ಇದು. ಈಗ ಇತ್ತೀಚೆಗೆ ಅಂತ ಇಲ್ಲ, ಇದು ತುಂಬ ಹಳೇ ಅಲ್ಯೂಮಿನಿಯಂ ಅಂತೂ ತುಂಬ ಹಳೇ ಕಾಲದಲ್ಲಿಂದ ಯೂಸ್ ಮಾಡ್ಕೊಂಡಿರುವಂತಹ ಒಂದು ಪಾತ್ರೆ ಮೆಟಲ್. ಈ ನಾನ್ ಸ್ಟಿಕ್ ವೇರ್ಸು ಇವಾಗ ನಮಗೆ ಬಂದಿದೆ, ಯಾಕಂದರೆ ಈಸಿಯಾಗಿ ವಿತೌಟ್ ಆಯಿಲ್ ಮಾಡ್ಬೋದು, ಹಾರ್ಟ್ ಫ್ರೆಂಡ್ಲಿ ಮತ್ತು ಇದು ಆಯಿಲ್ ಫ್ರೆಂಡ್ಲಿ ಅಂತ ಹೇಳಿ ಅದನ್ನು ತುಂಬ ಜನರೇಟ್ ಮಾಡ್ತಿದ್ದಾರೆ. ಬಟ್ ಎಗೇನ್ ನೀವು ನಾನ್ ಸ್ಟಿಕ್ ತಗೋಬೇಕಾದ್ರೆ ಈ 2 ಪಾಯಿಂಟ್ಸ್ನ ನೋಡಿ, PFOA ಮತ್ತು ನಾನ್ ಟಾಕ್ಸಿಕ್ ಫ್ರೀ ಅಂತ ಅದ್ರ ಮೇಲೆ ಲೇಬಲ್ ಬರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, PFOA ನಾನ್ ಟಾಕ್ಸಿಕ್ ಯೂಸಬಲ್ ಅಂತ ಅದರಲ್ಲಿ ಲೇಬಲ್ ಇರುತ್ತೆ. ಸೊ ಇದೆರಡೂ ನೋಡಿ ನೀವು ಆ ಥರದ್ದು ನೀವು ಕೊಂಡ್ಕೊಳ್ಳೋ ಹಾಗಿದ್ರೆ ನಾನ್ ಸ್ಟಿಕ್ಕನ್ನ ನೀವು ರೇರಾಗಿ ಯೂಸ್ ಮಾಡ್ಬೋದು. ಅಂದರೆ ಇಲ್ಲಿ ಇನ್ನೊಂದು ಪ್ರಿಕಾಷನ್ ಏನಂತಂದರೆ, ಅಕಸ್ಮಾತ್ ನೀವು ನಾನ್ ಸ್ಟಿಕ್ ಇದರಲ್ಲಿ ನಾವು ವುಡ್ಡಲ್ಲಿ ನೀವು ಆ ಸ್ಪ್ಯಾಚುಲಸ್ ಅಂದರೆ ನಾವು ಇದೆಲ್ಲ ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಸ್ಪ್ಯಾಚುಲಾಸು, ಅದು ವುಡ್ಡಲ್ಲಿದ್ದರೆ ಹೆಲ್ದಿ. ಈಗ ಅಕಸ್ಮಾತ್ ನೀವು ಮೆಟಲಲ್ಲಿ ಯೂಸ್ ಮಾಡಿ ಅದು ಸ್ಕ್ರ್ಯಾಚ್ ಆಗಿ ಒಂದು ಸ್ವಲ್ಪ ಅದು ಟೆಫ್ಲಾನ್ ಬಂದ್ಬಿಟ್ಟಿದ್ರೆ ಆ ಥರದನ್ನ ಖಂಡಿತ ಯೂಸ್ ಮಾಡಬೇಡಿ. ಅದು ನಿಮ್ಮ ಊಟಕ್ಕೆ ನೀವು ಹೈ ಫ್ಲೇಮ್ ಆದಾಗ ಅದು ರಿಯಾಕ್ಷನ್ ಆಗಿ ಸ್ಲೋ ಆಗಿ ನಮ್ಮ ಬಾಡಿನ ತೊಂದರೆ ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ಸೊ ಸೇಫ್ ಆಗಿರೋದು ನಾನು ಆವಾಗಲೇ ಹೇಳ್ದಂಗೆ ಅದನ್ನು ಕೊಂಡ್ಕೋಬೇಕಾದ್ರೆ ಅದೆರಡು ಪಾಯಿಂಟ್ಸ್ನ ನೋಡಿ ಕೊಂಡ್ಕೊಳ್ಳಿ. ಮತ್ತು ನೀವು ಕುಕ್ ಮಾಡಬೇಕಾದ್ರೆ ಆದಷ್ಟು ವುಡನ್ದು ಯೂಸ್ ಮಾಡಿ ಸ್ಪ್ಯಾಚುಲಾಸು. ಸಪೋಸ್ ಹಂಗೇನಾದರೂ ಸ್ಕ್ರ್ಯಾಚ್ ಆಗಿ ಅದು ಬಂದಿದ್ರೆ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡಿ, ಖಂಡಿತವಾಗ್ಲೂ ಅದನ್ನು ನೀವು ಯೂಸ್ ಮಾಡಬಾರ್ದು. ದ ಸೇಮ್ ಥಿಂಗ್ ಅಲ್ಯೂಮಿನಿಯಮ್ಗೂ ಅಷ್ಟೇ, ಥಿಕ್ ಅಲ್ಯೂಮಿನಿಯಂ ಮತ್ತು ಕೋಟೆಡ್ ಅಲ್ಯೂಮಿನಿಯಂ ಅಂತ ಬರುತ್ತೆ. ಅಂದರೆ ಅದನ್ನು ನಾವು ಅಯೋಡೈಸ್ಡ್ ಅಲ್ಯೂಮಿನಿಯಂ ಅಯೋಡೈಸ್ಡ್ ಕುಕ್ವೇರ್ಸ್ ಅಂತ ಸಿಗುತ್ತೆ, ಅದನ್ನು ತಗೊಳ್ಳಿ. ಈ ರಾ ಅಲ್ಯೂಮಿನಿಯಂ ಆ ಥರ ಪಾತ್ರೆಗಳನ್ನ ತಗೋಬೇಡಿ. ಅಂದರೆ ಜಾಸ್ತಿ ಕೋಟಿಂಗ್ ಇಲ್ಲದೆ ಇರೋವಂಥದ್ದು, ಅದಕ್ಕೂ ಕೋಟಿಂಗ್ ಬರುತ್ತೆ. ಆ ಕೋಟಿಂಗ್ ಇರೋವಂಥದ್ದು ಥಿಕ್ ಅಲ್ಯೂಮಿನಿಯಂ ಈಸ್ ಸಮ್ ಎಕ್ಸ್ಟೆಂಟ್ ಸ್ವಲ್ಪ ಸೇಫಾಗೇ ಇರುತ್ತೆ. ಬಟ್ ಹೆಚ್ಚು ನಿಮಗೆ ಈಗೆಲ್ಲ ಇವಿಷ್ಟು ಮೆಟೀರಿಯಲ್ಲು ಹೇಳಿದೆ, ಎಲ್ಲದಕ್ಕಿಂತ ಕಾಮನ್ನು ಸೇಫ್ ಆಗಿರೋದು ಅಂತಂದರೆ, ಏನು ಭಯ ಪಟ್ಕೊಳ್ದೆ ಇರೋದು ಅಂತಂದರೆ ಸ್ಟೀಲ್. ಯಾಕಂದರೆ ಸ್ಟೀಲ್ ಅನ್ನೋದು ನಮ್ಗೆ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋವಂಥದ್ದು. ಸೊ ಹೀಗಾಗಿ ಈ ಕೆಲವೊಂದು ವಿಚಾರಗಳನ್ನು ನಿಮಗೆ ಹೊಸದಾಗಿ ನೀವು ಅಡಿಷನ್ ಮಾಡ್ಕೊಳ್ತಾ ಇದ್ದರೆ ಈ ಎಲ್ಲ ವಿಚಾರಗಳನ್ನ ಸ್ವಲ್ಪ ನೀವು ಗಮನ ಇಟ್ಕೊಂಡು ಈ ಪಾತ್ರೆಗಳನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದು.
ಕೆಲವೊಂದು ಡಿಫಿಷಿಯನ್ಸಿ ಕೂಡ, ಇವಾಗ ನಾನು ಎಕ್ಸಾಂಪಲ್ ಹೇಳಿದೆ, ಐರನ್ ಡಿಫಿಷಿಯನ್ಸಿ ಕೂಡ ನಾವು ಈ ಕಾಸ್ಟ್ ಐರನ್ ಯೂಸ್ ಮಾಡ್ಕೊಳ್ಳೋ ಹಾಗಿದ್ರೆ ಅದನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕಡೆನೂ ನೀವು ಸುಧಾರಿಸುತ್ತೆ. ಕೆಲವೊಂದು ರೆಸಿಪಿಗೆ ಅದಕ್ಕೆ ಸೂಟ್ ಆಗುವಂಥದ್ದು ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಡುಗೆ ಮನೆಯಲ್ಲಿ ವೆರೈಟಿ ಆಫ್ ಪಾತ್ರೆಗಳಲ್ಲಿ ಯೂಸ್ ಮಾಡೋದ್ರಿಂದ ಎಲ್ಲ ಥರದ ಅನುಕೂಲನೂ ಸಿಗುತ್ತೆ. ಸೊ ಇವಾಗ ನಾವು ಇವಾಗ ಮಜ್ಜಿಗೆ ಇದರಲ್ಲಿಟ್ಟರೆ ತುಂಬ ಒಳ್ಳೆಯದು. ಮಡಿಕೆನಲ್ಲಿ ನಾವು ಮಜ್ಜಿಗೆ ಮಾಡಿ ಕುಡಿಯೋದ್ರಿಂದ ಸಾಕಷ್ಟು ಒಳ್ಳೆಯದು. ಸೊ ಆ ಥರ ಒಂದೊಂದು ರೆಸಿಪಿಗೆ ಒಂದೊಂದು ಥರ ನೀವು ಅಳವಡಿಸ್ಕೊಂಡಿರೋದ್ರಿಂದ ನಿಮ್ಮ ಎಲ್ಲ ಥರದ ಈ ಮೆಟಲ್ಲು ನಿಮಗೆ ಯೂಸ್ ಆಗಿ ಟೋಟಲಿ ನಮ್ಮ ಆರೋಗ್ಯವನ್ನು ಅಡುಗೆ ಮನೆಯಲ್ಲಿ ತರ್ಬೋದು. ನಮ್ಮ ಮನೆಯವ್ರಿಗೆಲ್ಲನೂ ಅದರದ ಒಂದು ಸವಿರುಚಿನ ನೀವು ಕೊಡ್ಬೋದು. ಸೊ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ಇನ್ನೂ ಡೀಟೇಲ್ ಆಗಿ ನೀವು ಸ್ವಲ್ಪ ರಿಸರ್ಚ್ ಮಾಡಿ, ಇಲ್ಲ ನಮ್ಮ ಕಡೆ ಯಾವಾಗಲಾದ್ರು ಭೇಟಿ ಆದಾಗ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ.